what's the point if I lose myself? Spend a couple days with nobody else, holding in my breath just to see if I can find you in my dreams. हाँ सर, ಥ್ಯಾಂಕ್ ಯು ಸರ್. ಸೊ ಫೈನಲಿ ಬಂದಿದೆ ನಮ್ಮ ಹೀರೋ GoPro 13 ಅಂತೂ ಸ್ನೇಹಿತರೆ, GoPro 13. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಸೊ 13 ಇಷ್ಟು ಬೇಗ ನಾನು ಅಪ್ಗ್ರೇಡ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಎಸ್ ಮಾಡ್ಕೊಂಬಿಟ್ಟೆ. ಇದನ್ನು ಓಪನ್ ಮಾಡೋಂಥ ಸಮಯ ಇವಾಗ. ನನ್ನ ಮಗಳು ಮತ್ತು ನನ್ನ ಹೆಂಡತಿ ಓಪನಿಂಗ್ ಮಾಡ್ತಾ ಇದ್ದಾರೆ. ಮಾಡು ಬಂಗಾರಿ, ಓಪನ್ ಮಾಡು, ಕಮಾನ್. ಟಡ್ಯಾನ್ ಟಡ್ಯಾನ್. ಏನಿದೆ ಬಂಗಾರಿ ಅದು? ಬಂಗಾರಿ, ನೀ ಬರೋಕ್ಕೂ ಮುಂಚೆ GoPro 9 ತೊಗೊಂಡಿದ್ದೆ ಅಲ್ಲ? ನೀ ಬಂದಮೇಲೆ, ನೀ ಹುಟ್ಟಿದಾಗ GoPro 9 ತೊಗೊಂಡಿದ್ದೆ ಬಂಗಾರಿ. ಇವಾಗ GoPro 13. ಸೊ ಸ್ನೇಹಿತರೆ, ಬನ್ನಿ GoPro 13 ಬ್ಲ್ಯಾಕ್ನ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ 5.3K 60 + 4K 120 + 2.7K 240 ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಹಾಗೂ 13x ಬರ್ಸ್ಟ್ ಸ್ಲೋಮೋ ಅಟ್ 720p 400 + 800x ಸ್ಲೋ ಮೋಷನ್ ಕೂಡ ಇದೆ. HLG HDR ವಿಡಿಯೋ ಕೂಡ ರೆಕಾರ್ಡಿಂಗ್ ಆಗುತ್ತೆ. ಹಾಗೂ ಲೆನ್ಸ್ ಮಾಡಿಫಿಕೇಶನ್ ತುಂಬ ಚೆನ್ನಾಗಿದೆ. ಇದರಲ್ಲಿ 4-5 ಥರದ ಲೆನ್ಸ್ ಕೂಡ ಹಾಕೊಬೋದು. ಆಟೋ ಡಿಟೆಕ್ಷನ್ ಕೂಡ ಇದೆ ಲೆನ್ಸ್ ಮೋಡಲ್ಲಿ. ಪ್ಲಸ್ 27 ಮೆಗಾಪಿಕ್ಸೆಲ್ ಫೋಟೋ ತೆಗಿಬೋದು ನಾವು ಈ ಒಂದು ಕ್ಯಾಮ್ರಾದಲ್ಲಿ. ಸೂಪರ್ ಫೋಟೋ ಪ್ಲಸ್ HDR ಪ್ಲಸ್ ರಾ ಫೋಟೋಸ್ ಕೂಡ ಇದೆ. 177 ಡಿಗ್ರಿ ವೈಡ್ FOV ಅಂತ ಇದೆ, ಹೈಪರ್ ವ್ಯೂ. ಬೇಸಿಕ್ಲಿ ತುಂಬ ವೈಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ. ಟೈಮ್ ಲ್ಯಾಪ್ಸ್ ವಿತ್ ಟೈಮ್ ಲ್ಯಾಪ್ 3.0, 10 ಬಿಟ್ ಕಲರು, ನೈಟ್ ಎಫೆಕ್ಟ್ಸ್ ಕೂಡ ಇದೆ, GPS ಕೂಡ ಇದೆ ಇದರಲ್ಲಿ. ಹಾಗೂ ವಾಟರ್ ಪ್ರೂಫ್ 33 ಫೀಟ್, ಅಂದರೆ ಬೇಸಿಕ್ಲಿ 10 ಮೀಟರ್ ತನಕ ವಾಟರ್ ಪ್ರೂಫ್ ಇದೆ. ಹೈಪರ್ ಸ್ಮೂತ್ ವಿಡಿಯೋ ಸ್ಟೆಬಿಲೈಸೇಷನ್ 6.0 ಇದೆ ಇದರಲ್ಲಿ. ಹಾಗೂ ಬಾಕ್ಸ್ ಬಂದು ಈ ಥರ ಇದೆ. ಸೊ ಬಾಕ್ಸು ಫ್ರಂಟಲ್ಲಿ ಏನಿದೆ ಅಂತ ನೋಡ್ಬೋದು. ಆಪ್ಷನಲ್ HB ಸೀರೀಸ್ ಲೆನ್ಸ್ 1 ಅಂತ ಇದೆ. ಸೊ ಬೇಸಿಕ್ಲಿ ND ಫಿಲ್ಟರ್ಸು, ಅಲ್ಟ್ರಾ ವೈಡ್ ಲೆನ್ಸು, ಮ್ಯಾಕ್ರೋ ಅಂದರೆ ಬೇಸಿಕ್ಲಿ ಇದು ಟರ್ನ್ ಮಾಡಿ ಅಡ್ಜಸ್ಟ್ ಕೂಡ ಮಾಡ್ಬೋದು. ಇಲ್ಲಿದೆ ನೋಡಿ, DSLR ಯಾವ ಥರ ಮಾಡ್ತೀವಲ್ಲ ಆ ಥರ. ಇದು ಬಂದು ಆ್ಯನೋಮೋರ್ಫಿಕ್ ಅಂತ ಇದೆ. ಸೊ GoPro 13ಗೆ ಇಷ್ಟೆಲ್ಲ ಕ್ಯಾಮ್ರಾ ಲೆನ್ಸ್ ಫೀಚರ್ಸ್ ಇದೆ. ಈ ಒಂದು ಪ್ಯಾಕ್ ಬಂದು ಆಕ್ಸೆಸರಿ ಬಂಡಲ್ ಅಂತೇಳಿ. ಸೊ ಇದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನಾನು ಓಪನ್ ಮಾಡಿ ತೋರಿಸೋದಕ್ಕಿಂತ ಮುಂಚೆ ನೀವು ನೋಡ್ಕೊಬೋದು ಇಲ್ಲಿ ಏನೇನಿದೆ ಅಂತ. ಸೊ ಇಲ್ಲಿ ಫೋಲ್ಡಿಂಗ್ ಫಿಂಗರ್ಸು, 1/4 - 20 ಮೌಂಟಿಂಗ್ ಥ್ರೆಡ್ಸು, ಪ್ಲಸ್ ಮ್ಯಾಗ್ನೆಟಿಕ್ ಲ್ಯಾಚ್ ಮೌಂಟ್ ಕಾಂಪ್ಯಾಕ್ಟಿಬಲ್ ಕೂಡ ಇದೆ. ಸೊ ಅದಲ್ದಲ್ಲೇ ಇದೊಂದು ಸ್ಕ್ರೂ ಇದೆ, ಆಮೇಲೆ ಇದೊಂದು ಕ್ಲಿಪ್ ಇದೆ, ಇದು 2 ಹೋಲ್ಡರ್ ಬರುತ್ತೆ, ಕರ್ವ್ಡ್ ಹೋಲ್ಡರ್, ಹಾಗೂ ಇದೊಂದು ಡೇಟಾ ಕೇಬಲ್ ಬರುತ್ತೆ. ಸೊ ಈ ಒಂದು ಕೇಬಲ್ ಅಲ್ದಲ್ಲೇ ನೀವು ಈ ಕಡೆ ನೋಡೋದಾದರೆ ನೋಡಿ 2 ಎಂಡ್ಯೂರೋ ಬ್ಯಾಟ್ರೀಸ್ ಕೂಡ ಇದೆ. ಸೊ ಮುಂಚೆ ಬರ್ತಾ ಇರೋಂಥ GoProದಲ್ಲೆಲ್ಲ ಎಂಡ್ಯೂರೋ ಬ್ಯಾಟ್ರಿ ಕೊಡ್ತಾ ಇದ್ದಿಲ್ಲ. ಸೊ ಅದು ಬೇಸಿಕ್ ಬ್ಯಾಟ್ರಿ ಆಗಿತ್ತು. ಸೊ ಇವಾಗ ನೋಡಿದ್ರೆ 2 ಎಂಡ್ಯೂರೋ ಬ್ಯಾಟ್ರಿ ಇದೆ ಇದರಲ್ಲಿ. ಸೊ ಲೆನ್ಸ್ ಕೂಡ ನೋಡ್ಬೋದು, ND32, ND16, ND8, ND4, ಅಲ್ಟ್ರಾ ವೈಡ್, ಮ್ಯಾಕ್ರೋ ಆ್ಯಂಡ್ ಮೋರ್ ಥಿಕ್ ಅಂತ ಇದೆ. ವ್ಯಾರಂಟಿ ವಿಚಾರಕ್ಕೆ ಬರೋದಾದರೆ ಇದು ವ್ಯಾರಂಟಿ 24 ಮಂತ್ಸ್ ವ್ಯಾರಂಟಿ ಇದೆ. ಸೊ ಮುಂಚೆ ಬರ್ತಾ ಇದ್ದಿದ್ದ GoProಗೆಲ್ಲ 1 ಇಯರ್ ವ್ಯಾರಂಟಿ ಇತ್ತಷ್ಟೇ. ಸೊ ಇವಾಗ 24 ಮಂತ್ಸ್ 2 ಇಯರ್ಸ್ ಇದೆ ವ್ಯಾರಂಟಿ. ಸೊ ಇನ್ನೊಂದು ಏನಂತಂದರೆ ಇಲ್ಲೊಂದು 64 GB ಮೈಕ್ರೋ SD ಕಾರ್ಡ್ ಕೂಡ ಇದೆ. ಆಮೇಲೆ ದ ಹ್ಯಾಂಡ್ಲರ್, ಆಮೇಲೆ ಕ್ಯಾಮ್ರಾ ಕೇಸ್. ಬೇಸಿಕ್ಲಿ ಈ ಒಂದು ಹ್ಯಾಂಡಲ್ ಬಂದು GoProದೇ ಅಫಿಷಿಯಲ್ ಹ್ಯಾಂಡಲ್ ಇರುತ್ತೆ. ಸೊ ಈ ಬಾಕ್ಸಲ್ಲಿ ನೀವು ಏನೇ ತೊಗೊಂಡ್ರು ಕಂಪ್ಲೀಟಾಗಿ GoProದು ಅಫಿಷಿಯಲ್ ಪ್ರಾಡಕ್ಟ್ಸು, ಅಂದರೆ ಏನೇ ಇದ್ರೂ ಅದರಲ್ಲೇನು ಬೇರೆದೇನು ಪ್ರಾಡಕ್ಟ್ಸ್ ಏನಿಲ್ಲ. ಒಂದೇ ಒಂದು ಏನಂತಂದರೆ ಈ ಸ್ಯಾಂಡಿಸ್ದು ಒಂದು 64 GB ಮೆಮೊರಿ ಕಾರ್ಡು ಬೇರೆ ಬ್ರ್ಯಾಂಡ್ ಆಗಿರುತ್ತೆ ಅಷ್ಟೇ. ಎಕ್ಸೈಟೆಡ್ ಟು ಅನ್ಬಾಕ್ಸ್. ಅನ್ಬಾಕ್ಸ್ ಮಾಡೋದನ್ನ ಹೇಳಿ 2 ಕೈಯಿಂದ ಹೇಳಿ. ಎಸ್ ಕಮಾನ್. ಯೇ ಚಪ್ಪಾಳೆ. ಹಾಂ, ಓಪನ್ ಮಾಡು. ಓಪನ್, ಕಮಾನ್. ಎಸ್, ತೆಗಿ. ಅಪ್ಪ, ನನ್ನ ಮಗಳ ಕೈಯಿಂದ ತೆಗೆದ್ಮೇಲೆ ಫುಲ್ ಆಫ್ ಅಡ್ವೆಂಚರ್ ಆಗಲಿ ಅಂತ ಕೇಳ್ಕೊತಿದ್ದೀನಿ ನಾನು. ಏನು ಬಂಗಾರಿ ಅಲ್ವಾ? ಯೇ
ಓಪನ್. ಟಾಡಾನ್ ಟಾಡಾನ್. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು. ಸೊ ಬನ್ನಿ ಸ್ನೇಹಿತರೆ, ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ಫಸ್ಟ್ ಇಲ್ಲಿಗೆ ಜಂಪ್ ಹೊಡಿಯೋಣ, ಏನೇನಿದೆ ಅಂತ ನೋಡೋಣ, ಆಮೇಲೆ ಮೇನ್ ಪಾರ್ಟಿಗೆ ಹೋಗಿದ್ರೆ ಆಯಿತು. ಸೊ ಫಸ್ಟು ಹೇಳುತ್ತೆ, ಯುವರ್ ಕ್ಯಾಮ್ರಾ ಮಸ್ಟ್ ಬಿ ಅಪ್ಡೇಟೆಡ್ ಬಿಫೋರ್ ಯು ಕ್ಯಾನ್ ಯೂಸ್ ಇಟ್. ಸೊ ದಯವಿಟ್ಟು ಕ್ಯಾಮ್ರಾ ತೊಗೊಂಡಿದ್ದ ತಕ್ಷಣ ಅಪ್ಡೇಟ್ ಮಾಡಿ. ನಾನು ಆಲ್ರೆಡಿ ಮಾಡಿದ್ದೀನಿ, ಅಪ್ಡೇಟ್ ಮಾಡಿ. ಸೊ ಇನ್ಸ್ಟ್ರಕ್ಷನ್ಸ್ ಏನೇನು ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ. ಸೊ ಕ್ವಿಕ್ ಆ್ಯಪ್ ಅಂತ ಒಂದಿದೆ. ಸೊ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದ್ರಿಂದನೇ ನೀವು ಅದನ್ನು ಅಪ್ಡೇಟ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ. SanDisk ಎಕ್ಸ್ಟ್ರೀಮ್ ಮೈಕ್ರೋ SDXC ಅಂತ ಹೇಳಿ ಒಂದು 64 GB ಮೆಮರಿ ಕಾರ್ಡ್ ಕೊಟ್ಟಿದ್ದಾರೆ. ಸೊ ನಾಳೆ ನಾನು ಹೆಂಗಿದ್ರು ಶಬರಿಮಲೆಗೆ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಸೀರೀಸ್ನ ಇದರಲ್ಲಿ ಶೂಟ್ ಮಾಡ್ಬೋದು. ಸಬ್ಸ್ಕ್ರೈಬ್ ಟು ಗೆಟ್ ದ ಮೋಸ್ಟ್ ಔಟ್ ಆಫ್ ದ GoPro ಅಂತ ಇದೆ. ಇದಕ್ಕೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ನಾನಂತೂ ಮಾಡ್ಕೊಳಲ್ಲ. ವಾವ್. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಇಲ್ಲಿ, ವೈಟು, ಬ್ಲ್ಯಾಕು, ಬ್ಲೂ ಹಾಗೂ ಪಿಂಕು. ಮೋಸ್ಟ್ಲಿ ನಾನು ಕಾರು ಮತ್ತು ಬೈಕ್ಸಿಗೆಲ್ಲ ಅಂಟಿಸ್ತೀನಿ. ಸೊ ಅದು ಬಿಟ್ಟರೆ ಇನ್ನೇನು ಯೂಸರ್ ಮ್ಯಾನ್ಯಲ್ ಇದೆ. ಹ್ಯಾವ್ ಕ್ವಶನ್ಸ್, ಲೈಫ್ ಟೈಮ್ ವ್ಯಾರಂಟಿನಾ? ಸೊ ಲೈಫ್ ಟೈಮ್ ವ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಸೊ ಇದೇನು ಡೀಟೇಲ್ ಆಗಿ ನೀವೇ ಓದಿ ನೋಡ್ಕೊಳ್ಳಿ. ಸೊ ಇವಾಗ ಬಾಕ್ಸ್ ಓಪನ್ ಮಾಡಿದ್ರೆ ಇದೊಂಥರ ಸ್ಪಂಜ್ ಥರ ಇದೆ, ಇದು ಚೆನ್ನಾಗಿದೆ. ಸೊ ಇದೇನು ಎಕ್ಸ್ಟೆಂಡ್ ಏನು ಆಗೋದಿಲ್ಲ, ಜಸ್ಟ್ ಒಂದು ಹ್ಯಾಂಡಲ್ ಬಾರ್. ಇದು ಒಂದು ಈ ಥರ ಒಂದು ಸೆಲ್ಫ್ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಏನಾರ ಓಡಾಡ್ಕೊಂಡು ನಾವು ರನ್ ಮಾಡ್ಕೊತ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಇದಕ್ಕೆ ಕ್ಲಿಪ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟು ನೋಡೋದಾದರೆ ಇಲ್ಲಿ ಕ್ಲ್ಯಾಂಪ್ ಇದೆ ನೋಡಿ, ಒನ್ ಆಫ್ ದ ಬ್ಯೂಟಿಫುಲ್ ಕ್ಲ್ಯಾಂಪ್ ಇದೆ. ಹಾಗೂ ಇದೊಂದು ರಬ್ಬರ್ ಥರದ್ದೊಂದು ಕೊಟ್ಟಿದ್ದಾರೆ. ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸ್ಲಿಪ್ಪಾಗಿ ಬರೋಂಥದ್ದೇನಿಲ್ಲ. ಇದು ಸೂಪರ್ಬ್. ಇದು ಬಂದು ಎಂಡ್ಯೂರ ಬ್ಯಾಟ್ರಿ. ಸೊ ಬ್ಯಾಟ್ರಿ ನೀವು ನೋಡ್ಬೋದು, GoPro ಇಲ್ಲಿ ತನಕ ಬಂದಿರುವಂಥ ಸೀರೀಸ್ನಲ್ಲಿ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಒನ್ ಆಫ್ ದ ಡಿಫ್ರೆಂಟ್ ಬ್ಯಾಟ್ರಿ ಇದು. ಸೊ ಇದು ಬಂದು ಡಿಫ್ರೆಂಟ್ ಪೋರ್ಟಲ್ಲು. ನಿಮ್ದು ಹಳೆ ಯಾವುದಾದ್ರೂ GoPro 7, 8, 9, 10 ಅದು ಯಾವುದೇ 11, 12 ತನಕ ಇರೋ GoPro ಬ್ಯಾಟ್ರೀಸ್ ಆದ್ರೂ ಈ ಒಂದು 13ಗೆ ಕಾಂಪ್ಯಾಕ್ಟಬಲ್ ಆಗಿರೋದಿಲ್ಲ. 2 ಬ್ಯಾಟ್ರೀಸ್ ಕೊಟ್ಟಿದ್ದಾರೆ. ಇಲ್ಲಿ GoPro ಅವ್ರದ್ದೊಂದು ಕೇಬಲ್ ಕೂಡ ಕೊಟ್ಟಿದ್ದಾರೆ. C/C ಕೊಟ್ಟಿದ್ದಾರೆ. ಸೊ ಮೋಸ್ಟ್ಲಿ ಆ್ಯಪಲ್ ಯೂಸರ್ಸ್ ಮಾತ್ರ ಯೂಸ್ ಮಾಡೋ ಥರ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲೊಂದು ಇದು ಸ್ಕ್ರೂ ಕೊಟ್ಟಿದ್ದಾರೆ. ಸೊ ಇಲ್ಲೇನಿದೆ, ವಾವ್, ಇದು 2 ಕ್ಲಿಪ್ಸು. ಬೇಸಿಕ್ಲಿ ಇದನ್ನು ಅಂಟಿಸ್ಬೋದು ಹೆಲ್ಮೆಟ್ ಮೇಲೆ ಅಥವಾ ಎಲ್ಲಿ ಬೇಕೋ ಅಲ್ಲಿ ಅಂಟಿಸ್ಬೋದು. ನಾವು ಕಮಿಂಗ್ ಟು ದ ಮೇನ್ ಪಾರ್ಟ್. ಎಸ್, GoPro 13. ಸೊ ಬಾಕ್ಸ್ ಈ ಥರ ಒಂದು ಬಂಡಲ್ ಪ್ಯಾಕ್ ಅಂತಂದಿದ್ದಕ್ಕೆ ಈ ಥರ ಒಂದು ಇದರಲ್ಲಿ ಬರುತ್ತೆ. ಸೊ ಹಾಗೆ ನೋಡೋದಾದರೆ ಇದೊಂದು ಬ್ಯೂಟಿಫುಲ್ ಬಾಕ್ಸ್ ಆಗಿರುತ್ತೆ. ಏನು ಬೇಕಾದ್ರೆ ಹಿಡ್ಕೊಬೋದು ನಾವು. ಕ್ಯಾಮ್ರಾ ಮಸ್ಟ್ ಬಿ ಅಪ್ಡೇಟೆಡ್ ಬಿಫೋರ್ ಯು ಕ್ಯಾನ್ ಯೂಸ್ ಇಟ್. ಮತ್ತೆ ಹೇಳ್ತಾ ಇದ್ದೀನಿ, ಅಪ್ಡೇಟ್ ಮಾಡಬೇಕಂತೆ. ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಸೀಲ್ನ ಓಪನ್ ಮಾಡ್ತಾ ಇದ್ದೀನಿ. ಯಾವುದಿದೆ, ವಾವ್, ಸಕ್ಕದಾಗಿದೆ. ಲೇಟೆಸ್ಟ್ ಇದ್ರ ಹಿಂದಿನ ಮಾಡೆಲ್ ಬಂದು GoPro 12 ಆಗಿತ್ತು. ತುಂಬ ಒಂದು ಸ್ವಲ್ಪ ಮಿಣ್ಕಿ ಥರ ಎಲ್ಲ ಇತ್ತು ಇದ್ರ ಮುಂದೆ. ಸೊ ಐ ಥಿಂಕ್ GoPro ಮತ್ತೆ ಅದರದ್ದು ಲೆಜೆಂಡ್ರಿ ಬ್ಲ್ಯಾಕ್ ಕಲರ್, ಮ್ಯಾಟ್ ಬ್ಲ್ಯಾಕ್ ಏನು ಫಿನಿಶಿಂಗ್ ಇದೆ ಅದನ್ನೇ ಮತ್ತೆ ವಾಪಸ್ ತೊಗೊಂಬಂದಿದೆ. ಸೊ ಇದು ನೋಡಿದ್ರೆ ಈ ಥರ ಹಿಂಗೆ ಓಪನ್ ಆಗುತ್ತೆ. ಸೊ ಇದು ನಾವು ಬೇಸಿಕ್ಲಿ ಹಳೆ GoProಸ್ಗೆಲ್ಲ ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ಯೂಸ್ ಮಾಡ್ಬೋದು. ಇದು ಅಲ್ಲದಲ್ಲೇ ಇದಕ್ಕೆ ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ ಕೂಡ ಬರುತ್ತೆ. ಅದು ಎಕ್ಸ್ಟ್ರಾ ಅಡಿಷ್ನಲ್ ಆಕ್ಸೆಸರೀಸಾಗಿ ತೊಗೊಬೇಕಾಗುತ್ತೆ. ಓ ವಾವ್. ಸೊ ಇದು ನೋಡಿ ಸ್ನೇಹಿತರೆ, ಇವಾಗ ಇದು GoPro ಅನ್ನೋದನ್ನ ಗ್ಲಾಸ್ ಒಳಗಡೆನೇ ಪ್ರಿಂಟ್ ಆದಂಗಿದೆ ಇದು. ಸೊ ಇದು ಸಮಥಿಂಗ್ ಬ್ಯೂಟಿಫುಲ್ ಆಗಿದೆ, ಇದು ಸಖತ್ತಾಗಿದೆ. ಓಪನ್ ಮಾಡಿ ನೋಡೋಣ. ಓಕೆ, ಲೆನ್ಸು ಐ ಥಿಂಕ್ GoPro 12 ಆಮೇಲೆ 9, 10, 11, 12 ಎಲ್ಲದಕ್ಕೂ ಆಲ್ಮೋಸ್ಟ್ ಆಲ್ ಸೇಮ್ ಸೈಜೇ ಬರುತ್ತೆ. ಸೊ ಇದ್ರ ಮೇಲೆ ನಾವು ಫಿಲ್ಟರ್ಸ್ ಯೂಸ್ ಮಾಡ್ಬೋದು ಹಾಗೂ ಲೆನ್ಸ್ ಕೂಡ ಚೇಂಜ್ ಮಾಡ್ಬೋದು. ಒಂದು ವಾವ್. ಸೊ ಇದೊಂದು ಡಿಸ್ಪ್ಲೇ ಕವರ್ ತೆಗ್ದಿದ್ದೀನಿ. ಚೇಂಜಸ್ ಏನಿಲ್ಲ ಸ್ನೇಹಿತರೆ. ಇದು ಓವರಾಲ್ ನೋಡೋದಕ್ಕೆ GoPro 13 ನಮ್ಮ ಹಳೆ ವರ್ಷನ್ಸ್ ಎಲ್ಲ 12, 13 ಯಾವ ಥರ ಇತ್ತು ಸೇಮ್ ಹಂಗೆ ಇದೆ. ಸೊ ಕಾರ್ಡ್ ಸ್ಲಾಟ್ ಇಲ್ಲಿ ಕೊಟ್ಟಿದ್ದಾರೆ, ಸೇಮ್ ಹಳೇದಲ್ಲಿ ಹಿಂಗಿತ್ತು ಅದೇ ಥರ ಇದೆ. ಇದು ಬಂದು ನಾವು ಮೈಕ್ ಅಡಾಪ್ಟರ್ ಹಾಕ್ತೀವಲ್ಲ ಸೇಮ್. ಸೊ ಇದು ಡಿಸ್ಮೆಂಟಲ್ ಮಾಡ್ಬೋದು ನಾವು. ಸೊ ತೆಗಿಯೋಕ್ಕೆ ಈಸಿಯಾಗಿ ಬಂತಿದೆ. ಆ್ಯಕ್ಚುಲಿ ಅಷ್ಟೇನು ಕಷ್ಟ ಇದ್ದಿಲ್ಲ ಇದು ಬರೋದಕ್ಕೆ, ಈಸಿಯಾಗಿ ಬಂತು. ಸೊ ಇಲ್ಲಿ GoPro 13 ಬ್ಲ್ಯಾಕ್ ಅಂತ ತುಂಬ ಚೆನ್ನಾಗಿ ಪ್ರಿಂಟನ್ನು ಹಾಕಿದ್ದಾರೆ. ಆನ್ ಮಾಡಿ ನೋಡೋಣ ಸ್ನೇಹಿತರೆ, ಅದು ಅಪ್ಡೇಟ್ ಮಾಡಿ ನೆಕ್ಸ್ಟು ಇದ್ರದ್ದು ಏನಂತ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ ಇರೋದು ಈ ಒಂದು ರಿವ್ಯೂ ವಿಡಿಯೋ ಅನ್ಬಾಕ್ಸಿಂಗ್ದು. ಸೊ ಬಂಡಲ್ ಪ್ಯಾಕಲ್ಲಿ ಬೇಸಿಕ್ಲಿ ನಿಮಗೆ ಒಂದು GoPro, ಒಂದು ಹೋಲ್ಡರು ಹಾಗೂ 2 ಬ್ಯಾಟ್ರಿ ಸಿಗುತ್ತೆ, ಹಾಗೂ ಒಂದು ಕೇಬಲ್ಲು, 2
ಕ್ಲಿಪ್ಸು, ಆಮೇಲೆ ಇದೊಂದು ಲಾಕು, ಒಂದು ಸ್ಯಾಂಡಿಸ್ದು 64 GB ಒಂದು ಮೆಮರಿ ಕಾರ್ಡ್ ಕೂಡ ಸಿಗುತ್ತೆ. ಸೊ ಬಾಕ್ಸ್ ಕೂಡ ಇಟ್ಟಿದ್ದೀನಿ. ಸೊ ಇದಿಷ್ಟು ಕಂಪ್ಲೀಟ್ ಸೆಟ್ಟಿಗೆ ನಿಮಗೆ 44,000 ಏನೋ ಇದೆ. ಕ್ಯಾಶ್ ಬ್ಯಾಕ್ ಆಫರ್ಸ್ ಎಲ್ಲ ಸೇರಿಸಿ ನಾನು ತೊಗೊಂಡಿದ್ದು ಆಲ್ಮೋಸ್ಟ್ ಆಲ್ 37,000ಗೆ ಸಿಕ್ತು. 5,000 ರುಪೀಸ್ ಕ್ಯಾಶ್ ಬ್ಯಾಕ್ ಹಾಗೂ 2,000 ರುಪೀಸ್ ಡಿಸ್ಕೌಂಟ್ ಕೂಪನ್ ಎಲ್ಲ ಸೇರಿಸಿ 6 months ನೋ ಕಾಸ್ಟ್ EMI ಕೂಡ ತೊಗೊಂಡಿರೋದು. ಸೊ ಇದನ್ನು ಇನ್ನೊಂದು ನೋಡಿ, ಬ್ಯಾಟ್ರಿ ಇಲ್ಲಿ ತನಕ ಸ್ಟಕ್ ಆಗುತ್ತೆ, ಅದಾದ್ಮೇಲೆ ಮತ್ತಿನ್ನೊಂದು ಪುಷಿಂಗ್ ಹೋಗುತ್ತೆ. ಮುಂಚೆ ಸುಮ್ಮನೆ ಇನ್ಸರ್ಟ್ ಆಗ್ತಿತ್ತು, ಇವಾಗ ಒಂದು ಟಕ್ ಅಂತ ಒಂದು ಸೌಂಡ್ ಬಂದು ಅದಾದ್ಮೇಲೆ ಇನ್ಸರ್ಟ್ ಆಗತ್ತೆ ಇದು. ಸೊ ಇದು ನನ್ನ ಮಗಳ ಕೈಯಲ್ಲಿ ಆನ್ ಮಾಡ್ಸೋಣ. ಆನ್ ಮಾಡಮ್ಮ, ಅದು ಬಟನ್ ಹೊತ್ತು ಅಷ್ಟೇ. ವಾವ್, ಪವರ್ ಸ್ಟಾರ್ಟ್ ಇತ್ತು, ಸಕ್ಕದಾಗಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಇದು ನೋಡೋದಾದರೆ ಇಲ್ಲಿ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಯಾವುದಂತ ಕೇಳ್ತಾ ಇದೆ, ಇಂಗ್ಲೀಷು. ಲೀಗಲ್ ಸ್ಟಫ್ ಅಂತ ಏನೋ ಕೇಳ್ತಾ ಇದೆ. ಸ್ಟಫ್ ಗಿಫ್ಟ್ ನಾವು ಹೊಡೆಯಲ್ಲ ಅಂದ್ರೂ ಎಕ್ಸೆಪ್ಟ್ ಕೊಟ್ಟಿದ್ದೀವಿ, ಮಾಡಿದ್ದೀನಿ. GPS ಈಗ ಸದ್ಯಕ್ಕೆ ಬೇಡ. ವಾಯ್ಸ್ ಕಂಟ್ರೋಲ್ ಕೂಡ ಆಫ್ ಮಾಡಿಟ್ಟಿದ್ದೀನಿ. ಪಿಕ್ ಆ್ಯಪ್ ಮುಖಾಂತರ ಇದನ್ನು ಸ್ಕ್ಯಾನ್ ಮಾಡ್ಕೊಂಡು ಇವಾಗ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ನಾನು ಕಂಪ್ಲೀಟ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಮುಂದೆ ಹೆಂಗಾಯ್ತು ಅಂತ. ಆ ಫೋನ್ ಕನೆಕ್ಟ್ ಮಾಡಿಬಿಟ್ಟು ಫಸ್ಟ್ ಇದನ್ನು ಅಪ್ಡೇಟ್ ಮಾಡಬೇಕು, ಇಲ್ಲ ಅಂತಂದರೆ ಯೂಸ್ ಮಾಡೋದಕ್ಕೆ ಆಗೋದೇ ಇಲ್ಲ GoProನ. ಸೊ ಈ ಅಪ್ಡೇಟ್ ಪ್ರೋಸೆಸ್ ನಡೀತಾ ಇದೆ ಇವಾಗ. ಇಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಫೋನ್ ಬ್ಯಾಟ್ರಿ 15%ಗಿಂತ ಕಡಿಮೆ ಇರೋಂಗಿಲ್ಲ ಅಂತ. ಇದು ಆಲ್ರೆಡಿ 3% ಇದೆ ಅಷ್ಟೇ. ಸೊ ಇದೊಂದು ಅಪ್ಡೇಟ್ ಮಾಡ್ಕೊಬೇಕು. ಸ್ವಲ್ಪ ಆದಮೇಲೆ ಬ್ಯಾಟ್ರಿ ಚಾರ್ಜ್ ಆದಮೇಲೆ ನೋಡೋಣ ಯಾವ ಥರ ಆಗುತ್ತೆ ಅಂತ. ಇವಾಗ ಇಲ್ಲಿ ಚಾರ್ಜಿಗೆ ಹಾಕಿದ್ದೀನಿ, 24% ಆಗ್ತಾಯಿದೆ, 28. ಸೊ ಅಪ್ಡೇಟ್ ಕಂಪ್ಲೀಟ್ ಅಂತ ಬಂತು. ಓಕೆ, ಸೊ ಇವಾಗ ಕ್ಯಾಮ್ರಾ ರೆಡಿಯಾಗಿದೆ ಸ್ನೇಹಿತರೆ. ಕ್ಯಾಮ್ರಾ ನೋಡ್ಬೋದಲ್ಲ, ತುಂಬ ಅದ್ಭುತವಾಗಿದೆ. ಹಾಗೂ ಸ್ಟ್ಯಾಂಡರ್ಡ್ ವಿಡಿಯೋ, ವೈಡು, ಆಮೇಲೆ ಸೊ ಡೀಟೇಲಾಗಿದೆ. ರಿವ್ಯೂ ಮಾಡೋಕ್ಕೆ ಹೋಗೋದಿಲ್ಲ ನಾನು ಇವಾಗ. ಆ್ಯಸ್ ಆಫ್ ನಾವು ನೀವೇನು ನೋಡಿದ್ದೀರಾ ಸ್ನೇಹಿತರೆ ಅಷ್ಟೇ. ಸೊ ಫ್ರಂಟ್ ಕೂಡ ಡಿಸ್ಪ್ಲೇ ನೋಡಿ ಯಾವ ಥರ ಕಾಣಿಸುತ್ತೆ, ಸೂಪರಾಗಿದೆ. ಸೊ ಅಷ್ಟೇ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಇದರಲ್ಲಿ ಬರುವಂಥ ವ್ಲಾಗು, ಫಸ್ಟ್ ವ್ಲಾಗ್ ಬಂದು ಶಬರಿಮಲೆಗೆ ಹೋಗುವಂಥ ಒಂದು ಜರ್ನಿ ಆಗಿರುತ್ತೆ. ಸೊ ಇನ್ನೇನು ತಡ ಸ್ನೇಹಿತರೆ, ಬನ್ನಿ ನೆಕ್ಸ್ಟ್ ವ್ಲಾಗು ಶಬರಿಮಲೆ ವಿಡಿಯೋನ ಕ್ಯಾಪ್ಚರ್ ಮಾಡೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೂ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿದ್ರೆ ಇದಕ್ಕಿಂತ ಪುಣ್ಯ ಇನ್ನೇನೂ ಇಲ್ಲ. ಸೊ ಅಲ್ಲಿಗೆ GoPro 13 ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಸೈನಿಂಗ್ ಆಫ್, ನಿಮ್ಮ 69 ದ ವಂಡರ್ಲಸ್ಟ್.